ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಸಿನಿಮಾದ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಟೈಟಲ್ ಲಾಂಚ್ ಮಾಡಿದ್ವಿ. ಹಾಗೆ ಅಂಬರೀಷ್ ಸರ್ದು ಆಶೀರ್ವಾದ ತೊಗೊಂಡ್ವಿ, ಅಪ್ಪು ಸರ್ ಆಶೀರ್ವಾದ ತೊಗೊಳೋಣ ಅಂತ ಬಂದಿದ್ವಿ. ಸೊ ನಮ್ಮ ಇಡೀ ಟೀಮ್ ಇದ್ದೀವಿ. ಟೀಮ್ ಹೀರೋಯಿನ್ ಆಗಿರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲ ಮಾಡ್ತಿರೋವಂಥ ಪಾತ್ರದಲ್ಲಿ ಇರೋವಂಥವ್ರು ನಾವೆಲ್ಲ ಬಂದಿದ್ದೀವಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಣ್ಣ ಕಲಾವಿದ ಕಾಲಿಟ್ಟರೂ ಕೂಡ ಅಪ್ಪು ಸರ್ ನಮ್ಮನ್ನು ಆಶೀರ್ವಾದ ಮಾಡಿ ತುಂಬ ಸಪೋರ್ಟಿವ್ ಆಗಿರೋವಂಥ ವ್ಯಕ್ತಿತ್ವ ಗುಣ ಇರೋವಂಥವ್ರು. ಸೊ ಇವ್ರ ಆಶೀರ್ವಾದ ತೊಗೊಳ್ತಿರೋದು ನಮಗೆ ತುಂಬಾ ಸ್ಪೆಷಲ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಿದೆ ಇಂಥ ಪ್ಲೇಸಲ್ಲಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಿರೋದು. ಸೊ ಮಾತಾಡಿ ನೀವು. ಈಗ ತಾನೇ ನೋಡಿದ್ರಿ, ಅಂಬರೀಷ್ ಸರ್ ಆಶೀರ್ವಾದ ತೊಗೊಂಡು ಈಗ ನಮ್ಮ ಅಪ್ಪು ಸರ್ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದೀವಿ. ನಮ್ಮ ಸಿನಿಮಾ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಸೊ ಎಲ್ಲರೂ ಸಪೋರ್ಟು ನಮಗೆ ಬೇಕು. ಮೇಯ್ನಾಗಿ ನಮ್ಮ ಜನಗಳಾಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ನಮ್ಮ ಮೀಡಿಯಾ ಆಗಿರ್ಬೋದು, ಎಲ್ಲರೂ ಸಪೋರ್ಟು ನಮಗೆ ಬೇಕು ಅಂತ ಕೇಳ್ಕೊತೀವಿ. ಸರ್ ಆಶೀರ್ವಾದ ತೊಗೊಳಕ್ಕಂತ ಇಲ್ಲಿ ಬಂದಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದನೂ ನಮಗೆ ಬೇಕು. ಯಾಕಂದರೆ ಈ ಮೂವಿ ಹಿಟ್ಟಾಗೋಕ್ಕೆ ನೀವು ಒಂದು ಕಾರಣ ಆಗ್ತೀರಾ. ಯೂಟ್ಯೂಬರ್ಸ್ ಆಗಲಿ, ಮೀಡಿಯಾ ಆಗಲಿ, ನಮ್ಮ ಕರ್ನಾಟಕ ಜನರಾಗಲಿ, ನೀವೆಲ್ಲರೇ ಇದಕ್ಕೆಲ್ಲ ಕಾರಣ ಆಗೋದು. ಸೊ ಎಲ್ಲರನ್ನೂ ಸಪೋರ್ಟ್ ಮಾಡಿ ಆಶೀರ್ವಾದ ನಮ್ಮ ಎಲ್ಲ ಟೀಮಿಗೂ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಮೂವಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೇವೆ. ನಾವು ಮತ್ತು ನಮ್ಮ ಟೀಮ್ ಸಹಪಾಠಿಗಳು ಎಲ್ಲರೂ ಸೇರಿ ಆಶೀರ್ವಾದ ಪಡೆದಿರುತ್ತೇವೆ. ಅಲ್ಲೇ ಅಂಬರೀಷ್ ಸರ್ ಅವರ ಸ್ಮಾರಕ ಹತ್ರ ಹೇಳಿದ ಹಾಗೆ ಇಲ್ಲಿ ಬಂದಿದ್ದೀನಿ, ಇವ್ರ ಆಶೀರ್ವಾದ ಪಡ್ಕೊಂಡಿದ್ದೀನಿ. ಹಾಗೆ ನಮ್ಮೆಲ್ಲರಿಗೂ ಕರ್ನಾಟಕ ಜನತೆಯ ಒಂದು ಆಶೀರ್ವಾದ ಬೇಕು ಅಂತ ಕೇಳ್ಕೊತಾ ರಾಜ್ಕುಮಾರ್ ಸರ್ ಅವರ ಒಂದು ಸ್ಮಾರಕಕ್ಕೆ ಆಶೀರ್ವಾದ ಪಡೆಯಲು ನಾವು ತೆರಳುತ್ತಿದ್ದೇವೆ. ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಅಂತ ಟೈಟಲ್ ಇಟ್ಕೊಂಡು ಏನು ಒಬ್ಬರೇ ಇದ್ದೀರಲ್ಲ, ಎಲ್ಲಿ ನಿಮ್ಮ ಬೆಂಚ್ ಮೆಟ್ಸಲ್ಲಿ ಇದಾರಲ್ಲ, ನೋಡಿದ್ರಲ್ಲ ಇವಾಗ ತಾನೇ ಶೂಟ್ ಮಾಡೋದಲ್ಲ, ನಮ್ಮ ಹಾಲು ಒಂದು ಈ ಟೀಮಿಂದ ಹಿಂದೆ ನಿಂತ್ಕೊಳ್ಳುತ್ತೆ.